ನಮಸ್ಕಾರ. ರಾಜಧಾನಿಯನ್ನ ರಕ್ಷಿಸಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನ್ವಿ. ವೀಕ್ಷಕರೇ, ಬೆಂಗಳೂರಿನ ಬೇಸಿಗೆಯಲ್ಲಿ ಮಳೆಯ ಅಬ್ಬರದ ಹಿನ್ನೆಲೆಯಲ್ಲಿ ಮಳೆಹಾನಿ ನಿಯಂತ್ರಣಕ್ಕೆ ಕರ್ನಾಟಕ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ಮಳೆ ಹಾನಿ ನಿಯಂತ್ರಣಕ್ಕೆ ಸರ್ಕಾರ ಸರ್ಕಸ್. ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ಹೈ ಮೀಟಿಂಗ್. ಪರಿಹಾರ ಕ್ರಮಗಳ ಅಧಿಕಾರಿಗಳ ಸಭೆ. ಸಿಎಸ್ ಜಿಬಿಎ ಉನ್ನತ ಅಧಿಕಾರಿಗಳು ಭಾಗಿ. ಅಧಿಕಾರಿಗಳ ಜೊತೆ ಸಿಎಂ ಸುದೀರ್ಘ ಚರ್ಚೆ. ಯಾವುದೇ ಅನಾಹುತ ಸಂಭವಿಸದಂತೆ ಎಚ್ಚರಿಕೆ. ಕಠಿಣ ಎಚ್ಚರಿಕೆ ನೀಡಿದ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಬೇಸಿಗೆ ಮಳೆಯಬ್ಬರ ಹಿನ್ನೆಲೆ ಮಳೆಹಾನಿ ನಿಯಂತ್ರಣಕ್ಕೆ ಸರ್ಕಾರ ಸರ್ಕಸ್. ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ಹೈ ಮೀಟಿಂಗ್. ಪರಿಹಾರ ಕ್ರಮಗಳ ಬಗ್ಗೆ ಅಧಿಕಾರಿಗಳ ಸಭೆ. ಸಿಎಸ್ ಜಿಬಿಎ ಉನ್ನತ ಅಧಿಕಾರಿಗಳು ಭಾಗಿ. ಅಧಿಕಾರಿಗಳ ಜೊತೆ ಸಿಎಂ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಯಾವುದೇ ಅನಾಹುತ ಸಂಭವಿಸದಂತೆ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಕಠಿಣ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ವಿಧಾನಸೌಧದಲ್ಲಿ ಹೈ ಮೀಟಿಂಗ್ ಅನ್ನ ಕೂಡ ನಡೆಸಿದ್ದಾರೆ. ಡಿಸಿಎಂ ಹಾಗೆ ಸಿಎಂ ಇಬ್ಬರು ಸೇರಿ ಮಳೆ ಹಾನಿ ನಿಯಂತ್ರಣಕ್ಕೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ಹೈ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳೆಲ್ಲರಿಗೂ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ನೀವು ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸುದೀರ್ಘ ಚರ್ಚೆಯಲ್ಲಿ ಸಿಎಂ ಇದ್ದಾರೆ. ಸಾಕಷ್ಟು ರಿಪೋರ್ಟ್ಗಳನ್ನ ಕೂಡ ಈಗ ಆಲ್ರೆಡಿ ಸಿಎಂ ತಗೊಂಡಿದ್ದಾರೆ. ಅಧಿಕಾರಿಗಳ ಜೊತೆ ಚರ್ಚಿಸಿ ಹಾಗೆಯೇ ಮುಂದೆ ಏನು ಮಾಡಬೇಕು, ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಉದ್ಭವ ಆಗಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋ ತೀರ್ಮಾನಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಬೇಸಿಗೆಯಲ್ಲಿ ಮಳೆ ಬಂದಿದೆ. ಮಳೆ ಹಾನಿ ನಿಯಂತ್ರಣಕ್ಕೆ ಸರ್ಕಾರ ಸರ್ಕಸ್ ಅನ್ನ ಮಾಡ್ತಾ ಇದೆ. ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ಹೈ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಪರಿಹಾರ ಕ್ರಮಗಳ ಬಗ್ಗೆ ಅಧಿಕಾರಿಗಳ ಜೊತೆ ಸಾಲು ಸಾಲು ಸಭೆಗಳನ್ನು ಇಬ್ಬರೂ ಕೂಡ ಮಾಡ್ತಾ ಇದ್ದಾರೆ. ಇತ್ತ ಸಿಎಂ ಹಾಗೆಯೇ ಡಿಸಿಎಂ ಇಬ್ಬರೂ ಕೂಡ ವಿಧಾನಸೌಧದಲ್ಲಿ ಸುದೀರ್ಘ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗಿದೆ, ಎಲ್ಲಿ ಅವಘಡಗಳು ಸಂಭವಿಸಿದೆ, ಯಾವೆಲ್ಲ ಸಾವು ನೋವುಗಳಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ರಿಪೋರ್ಟ್ ಅನ್ನ ತಗೊಳ್ತಾ ಇದ್ದಾರೆ. ಕಠಿಣ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆ ನಮ್ಮ ರಾಜ್ಯದಲ್ಲಿ ನಡೀಬಾರ್ದು ಅಂತ ಸಿಎಂ ತಾಕೀತನ್ನ ಮಾಡಿದ್ದಾರೆ ಅಧಿಕಾರಿಗಳಿಗೆ. ಮಳೆನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಮಳೆಯಿಂದಾಗುವ ಅನಾಹುತಗಳನ್ನ ಬೇಕಾದ್ರೆ ಅಧಿಕಾರಿಗಳು ನಿಯಂತ್ರಣ ಮಾಡಬಹುದು. ಈ ಕ್ರಮದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಈಗ ಆಲ್ರೆಡಿ ಹವಾಮಾನ ಇಲಾಖೆ ಕೂಡ ಒಂದು ರಿಪೋರ್ಟ್ ಅನ್ನ ನೀಡಿದೆ. ಸೊ ಯಾವಾಗ ಮಳೆ ಆಗುವ ಸಂದರ್ಭ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಹಾಗೆಯೇ ಯಾವ್ಯಾವ ಕಟ್ಟಡಗಳು, ಸರ್ಕಾರಿ ಕಟ್ಟಡಗಳು ಎಲ್ಲೆಲ್ಲಿ ಯಾವ್ಯಾವ ಪರಿಸ್ಥಿತಿ ಇದೆ ಅದನ್ನು ಕೂಡ ನೀವು ರಿಪೋರ್ಟ್ ಕೊಡಿ ಅನ್ನೋ ಮಾಹಿತಿಯನ್ನ ಕೂಡ ತಗೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ಅವರಿದ್ದಾರೆ. ಮಾರುತಿ, ಈಗ ಮಳೆ ಬರ್ತಾ ಇದೆ, ಬೇಸಿಗೆಗಾಲದಲ್ಲಿ ಅವಘಡಗಳು ಸಂಭವಿಸ್ತಾ ಇದೆ, ಸರ್ಕಾರಿ ಕಟ್ಟಡಗಳೇ ಅತಿ ಹೆಚ್ಚಾಗಿ ಉರುಳ್ತಾ ಇರುವಂತದ್ದು. ಇದಕ್ಕೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಅಧಿಕಾರಿಗಳ ಜೊತೆ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಸೊ ಈ ಮೀಟಿಂಗ್ ಇಂದ ಏನಾದ್ರೂ ರಿಸಲ್ಟ್ ಇದೆಯಾ, ಹೇಗೆ? ಏನು ನಿನ್ನೆ ಬಂದಂತಹ ಧಾರಾಕಾರ ಮಳೆಯಿಂದ ಸಾಕಷ್ಟು ಕಟ್ಟಡಗಳ ಹಾಳಾಗಿರುವಂಥದ್ದು, ಅದೇ ರೀತಿಯಾದಂತಹ ಮರಗಳು ಬಿದ್ದಿರುವಂಥದ್ದು, ಇದರಿಂದಾಗಿ ಸಾಕಷ್ಟು ಜನರಿಗೆ ತೊಂದರೆ ಉಂಟಾಗಿದೆ. ಅದೇ ರೀತಿಯಾದಂತೆ ನಿನ್ನೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಹಳೆ ಕಟ್ಟಡ ಕುಸಿದು ಸುಮಾರು 7 ಜನ ಸಾವನ್ನಪ್ಪಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯರಾಗಿರ್ಬೋದು, ಡಿಕೆಶಿ ಅವರು ಕೂಡ ಭೇಟಿ ನೀಡಿ ಅಲ್ಲಿ ವಿವರಣೆಯನ್ನ ಡಾಕ್ಟರ್ ಆಗಿರ್ಬೋದು ಮತ್ತು ಬಿಬಿಎಂಪಿ ಅಧಿಕಾರಿಗಳಿಂದಲೂ ಕೂಡ ವಿವರಣೆಯನ್ನು ಸಂಪೂರ್ಣವಾಗಿ ಪಡೆದಿದ್ರು. ಅದೇ ರೀತಿ ಬೆಂಗಳೂರಾದ್ಯಂತ ಎಲ್ಲೆಲ್ಲಿ ಹಳೆ ಕಟ್ಟಡಗಳಿದ್ದಾವೆ ಅದರ ಬಗ್ಗೆ ವರದಿ ನೀಡುವಂತೆ ಕೂಡ ಸೂಚನೆ ನೀಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಕಚೇರಿಯಲ್ಲಿ ಕೂಡ ಒಂದು ಮೀಟಿಂಗ್ ಅನ್ನು ಹಮ್ಮಿಕೊಂಡಿರುವಂಥದ್ದು. ಈ ಕಚೇರಿಯಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಅದೇ ರೀತಿ ಡಿಸಿಎಂ ನೇತೃತ್ವದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತಹ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರುತ್ತೆ. ಅಂದ್ರೆ ನಿನ್ನೆ ಏನು ಕಟ್ಟಡ ಅವಾಂತರ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರವನ್ನು ಇವತ್ತು ಕೂಡ ಪಡೆಯುತ್ತಾರೆ. ಎಲ್ಲೆಲ್ಲಿ ನಿನ್ನೆ ರಾತ್ರಿ ಬಂದಂತಹ ಮಳೆಯಿಂದಾಗಿ ಎಲ್ಲೆಲ್ಲಿ ಅವಘಡ ಉಂಟಾಗಿವೆ, ಎಲ್ಲೆಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಮತ್ತು ಮರಗಳು ಎಲ್ಲೆಲ್ಲಿ ಬಿದ್ದಿದ್ದಾವೆ ಮತ್ತೆ ಅದೇ ರೀತಿ ಹಳೆ ಕಟ್ಟಡಗಳು ಎಲ್ಲೆಲ್ಲಿ ಕುಸಿದು ಯಾರಿಗೆ ಎಷ್ಟು ಹಾನಿಯಾಗಿದೆ ಎಂಬ ಬಗ್ಗೆ ಕೂಡ ಸಂಪೂರ್ಣವಾಗಿ ಇವತ್ತು ಸಭೆಯಲ್ಲಿ ಮಾಹಿತಿಯನ್ನ ಪಡಿತಾರೆ. ಅದೇ ರೀತಿ ಮುಂದೆ ಈ ರೀತಿ ಮಳೆ ಬಂದಾಗ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಅದಕ್ಕೆ ಸಂಬಂಧಪಟ್ಟಂತ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಚರ್ಚೆ ಆಗುತ್ತೆ. ಅದೇ ರೀತಿ ಕೆಲವೊಂದು ಸೂಚನೆಗಳ ಕೂಡ ಅಧಿಕಾರಿಗಳು ನೀಡಲಾಗುತ್ತೆ. ಯಾಕೆಂದ್ರೆ
ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಈ ರೀತಿ ಅವಾಂತರ ಆದ್ರೂ ಕೂಡ ಸರ್ಕಾರಗಳು ಆ ತಕ್ಕ ಮಟ್ಟಿಗೆ ಮಾತ್ರ ಸಭೆಯನ್ನ ಮಾಡ್ತಾರೆ. ಆ ನಂತರ ಯಾವುದೇ ರೀತಿ ಪ್ರೋಗ್ರೆಸ್ ಆಗಲ್ಲ. ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ಬೆಂಗಳೂರಾದ್ಯಂತ ಮಳೆ ಬಂದಾಗೆಲ್ಲವೂ ಕೂಡ ಗುಂಡಿಗಳು ತೆಗೆಯುವಂತಹ ಆಗಿರ್ಬೋದು, ಮತ್ತೆ ಅದೇ ರೀತಿ ರಸ್ತೆಗಳು ಕೂಡ ಎಲ್ಲೂ ಸರಿಯಾಗಿಲ್ಲ. ಇದರಿಂದಾಗಿ ಸಾಕಷ್ಟು ಅವಾಂತರ ಮತ್ತು ಜನಸಾಮಾನ್ಯರು ತಮ್ಮ ಮನೆಗಳಿಗೆ ತಲುಪಲು ಕೂಡ ತುಂಬಾ ಸಮಸ್ಯೆ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಳೆ ಬಂದಾಗ ಮಾತ್ರ ಆ ತಕ್ಷಣಕ್ಕೆ ಒಂದು ಸಭೆಯನ್ನು ನಿರ್ವಹಣೆ ಮಾಡ್ತಾರೆ, ಅದು ಕಾರ್ಯಗತ ಆಗಲ್ಲ. ಅದರಿಂದಾಗಿ ಇವತ್ತು ಕೂಡ ಏನು ನಿನ್ನೆ ರಾತ್ರಿ ಮಳೆಯಿಂದಾಗಿ ಸುಮಾರು 7 ಜನ ಕಟ್ಟಡ ಕುಸಿದು ಸತ್ತೋಗಿರೋದ್ರಿಂದ ಇವತ್ತು ಸಾಕಷ್ಟು ಮಹತ್ವನ ಮೀಟಿಂಗ್ ಅನ್ನು ಪಡ್ಕೊಂಡಿರೋದು. ಇವತ್ತು ಸಾಕಷ್ಟು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಮತ್ತೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಈಗ ತಾನೇ ಮಳೆ ಆರಂಭ ಆಗಿರುವಂತದ್ದು, ಮುಂದಿನ ದಿನಗಳಲ್ಲಿ ಮಳೆ ಬಂದಾಗ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತೆ ನಿನ್ನೆ ಆಗಿರುವಂತಹ ಅವಘಡಗಳಿಗೆ ಎಷ್ಟೆಲ್ಲ ಪರಿಹಾರವನ್ನು ಒದಗಿಸಲಾಗಿದೆ ಎಂಬ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಪಡೆಯುವಂತದ್ದು ಹನ್ವಿ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.